ಅಂದರೆ ಬಿಗ್ ಬಾಸ್ ಮನೇಲಿ ಒಬ್ಬರ ಬಗ್ಗೆ ಒಬ್ಬರು ಮತ್ತೊಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡೋದು ತುಂಬಾ ಜಾಸ್ತಿ ನಡೀತಾ ಇರುತ್ತೆ. ನಾವು ನೋಡ್ತಾ ಇರ್ತೀವಿ, ಇಬ್ಬಿಬ್ರು ಕುತ್ಕೊಂಡು ಒಬ್ಬೊಬ್ಬರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಬಟ್ ಅಂದರೆ ಅವರ ಬೆನ್ನಿಂದ ಮಾತಾಡೋದು ಅಂತ ಅರ್ಥ ಇದ್ರ ಬಗ್ಗೆ. ಅಂದರೆ ಇಲ್ಲಿ ಸಂಗೀತಕ್ಕ ಮತ್ತು ನಮ್ರತಕ್ಕ ಒಂದು ಕಡೆ ಕುತ್ಕೊಂಡು ತನಿಷಕ್ಕ ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ಸಂಗೀತಕ್ಕ ಹೇಳ್ತಾರೆ, ತನಿಷಾ ಏನು ಇಲ್ದಿದ್ರು ಸಹ ಸುಮ್ಮನೆ ಬಾಯಿ ಮಾಡ್ಕೊಂಡು ಎಲ್ಲ ಒಂದು ಜಗಳದಲ್ಲೂ ಎಲ್ಲ ಒಂದು ಮಾತುಕತೆಗಳಲ್ಲೂ ಸುಮ್ಮನೆ ಜೋರಾಗಿ ಕಿರ್ಚ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೇ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ನಮ್ರತಕ್ಕನು ಹೇಳ್ತಾರೆ, ಹೌದು ಬರೀ ತನಿಷಾ ಬಂದ್ಬಿಟ್ಟು ಒಂದೇ ಒಂದು ಸೆಂಟೆನ್ಸ್ ಇಟ್ಕೊಂಡು ಅದನ್ನೇ ಜೋರು ಮಾಡ್ತಾ ಇರ್ತಾಳೆ, ಅಂದರೆ ಅದನ್ನೇ ದೊಡ್ಡದು ಅನ್ನೋ ಥರ ತೋರಿಸ್ತಾ ಇರ್ತಾಳೆ ಅನ್ನೋ ಥರ ಹೇಳ್ತಾರೆ. ಬಟ್ ನಾವು ನೋಡ್ತಿದ್ದಂಥ ಸಂದರ್ಭದಲ್ಲಿ ತನಿಷಾಕ್ಕ ಅವ್ರಿಗೆ ಮಾತಾಡೋಂಥ ಮಾತು ಸ್ವಲ್ಪ ಜೋರಾಗಿರ್ಬೋದು ಅಥವಾ ಲೌಡಾಗಿರ್ಬೋದು. ಬಟ್ ಅವರು ತಗೊಳ್ಳೋಂಥ ಡಿಸಿಷನಿಂದ ಏನೋ ಒಂದು ಅರ್ಥ ಇರುತ್ತೆ ಅಥವಾ ಯಾರಿಗೋ ಒಂದು ಹೆಲ್ಪ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ತನಿಷಾಕ್ಕ ಅವ್ರು ಮಾತಾಡೋದು ಜೋರು ಧ್ವನಿಯಿಲ್ಲ, ಅದು ಫಸ್ಟೇ ಅವರೇ ಹೇಳ್ಬಿಟ್ಟಿದ್ದಾರೆ. ಸಪೋಸ್ ನನ್ನ ಒಂದು ಮಾತಿಂದ ನನ್ನ ಒಂದು ಧ್ವನಿಯಿಂದ ಯಾರಿಗಾದರೂ ಇರಿಟೇಟ್ ಆದರೆ, ಯಾರಿಗಾದರೂ ಬೇಜಾರು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ಒಂದು ವಾಯ್ಸ್ ಇರೋದೇ ಇದೇ ಥರ ಅನ್ನೋ ಥರ ಕೇಳ್ತಾರೆ. ಬಟ್ ಇಲ್ಲಿ ಈ ಥರ ಒಂದು ಡಿಸ್ಕಷನ್ ಸಂಗೀತಕ್ಕ ಮತ್ತು ನಮ್ರತಕ್ಕ ಅವ್ರ ಮಧ್ಯೆ ನಡೀತಾ ಇದೆ. ತನಿಷಾ ಆ ಥರ ಮಾಡ್ತಾಳೆ, ಈ ಥರ ಮಾಡ್ತಾಳೆ, ಏನಿದ್ರು ಬರೀ ಕಿರ್ಚೋದಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಬರೀ ಇಷ್ಟು ವಾರಗಳಿಂದ ಕಿರ್ಚ್ಕೊಂಡೇ ಬಂದಿದ್ದಾಳೆ, ಏನು ಆಟ ಆಡ್ತಾ ಇಲ್ಲ, ಈ ಥರ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ, ತನಿಷಾಕ್ಕ ಅವ್ರು ಬರೀ ಮಾತಷ್ಟೇನಾ, ಆಡೋದಕ್ಕಾಗೋದಿಲ್ಲ ಅವ್ರ ಕೈಯಲ್ಲಿ? ಮತ್ತು ಸಂಗೀತಕ್ಕ ಮತ್ತು ನಮ್ರತಕ್ಕ ಮಾತಾಡ್ತಾರೆ ಸರಿನಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.